ಈಗ ನಾನೇ ನಿನ್ಗೆ ಹೇಳ್ತೀನಿ, ಹೇಳಿದ್ಕೆಲ್ಲ ಉತ್ತರ ಹೇಳ್ತೀನಿ, ತಡ್ಕೋ, ನಾನೇನು ಓಡೋಗಲ್ಲ, ನಿನ್ನ ಜೊತೆಲೇ ಇರ್ತೀನಿ. ಇವತ್ತೆಲ್ಲ ಮಂಡ್ಯದಲ್ಲೇ ಇರ್ತೀನಿ, ಉತ್ತರನ ಕೊಡ್ತೀನಿ. ನಾನು ಮತ್ತೆ ಮತ್ತೆ ಆ ವಿಚಾರನ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಅವರು ಪ್ರಸ್ತಾಪ ಮಾಡಿರೋದು ಜನ ಒಕ್ಕಲಿಗರನ್ನ ಸಹಿಸಲ್ಲ. ಮಂಡ್ಯದಲ್ಲಿ 6 ಸೀಟ್ ಜನ ಕೊಟ್ಟರು, ಸೊ ಅವ್ರಿಗೆ ಭಾಳ ಉದ್ವೇಗದಲ್ಲಿದ್ದಾರೆ. ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ. ಡಿ ಕೆ ಶಿವಕುಮಾರು ಚಲುವರಾಯಸ್ವಾಮಿ ಬಗ್ಗೆ ನಾವು ಅರಿಯ ಇದ್ದರೆ ಸ್ವಲ್ಪ ನಮಗೆ ಏನಾದ್ರು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ನೀವೇ ಎಲ್ಲ ಹೇಳಿದ್ರಿ. ನನಗೆ ಬೇರೆ ಕೂತ್ಕೊಂಡಾಗ ನಿಮ್ಮಂಥ ಅನೇಕ ಮಾಧ್ಯಮ ಸ್ನೇಹಿತರು ಅವ್ರದ್ದು ಇದೇ ಪ್ಲ್ಯಾನು ಅಂತ. ಸೊ ಹಾಗಾಗಿ ಅದೇ ಪ್ಲ್ಯಾನ್ ಇದೆಯೋ, ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಇದೆಯೋ, ಸೊ ಈಗ ಸಮಾಜನೇ ಅವರು ಯಾರು ಸಮಾಜದವರು ಮುಂದೆ ಬರಬಾರ್ದು ಅಂತಿದೆಯೋ, ಅದೆಲ್ಲ ನಂತರ. ನಾನು ಒಬ್ಬ ಸಾಮಾನ್ಯ ರೈತರ ಮಗ, ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು. ಅವ್ರ ಥರ ಈಗ ಅವ್ರನ್ನ ಏನಂತಾರೆ, ದೇವೇಗೌಡರನ್ನ ಒಬ್ಬ ರೈತರ ಮಗ ಅಂತಿರು, ಕುಮಾರಸ್ವಾಮಿನ ರೈತರ ಮಗ ಅಂತಾರ, ದೇವೇಗೌಡರ ಮಗ ಅಂತಾರೆ ಅಲ್ವೇನ್ರಿ? ಹಾಂ, ದೇವೇಗೌಡರ ಮಗ ಒಬ್ಬ ಮಾಜಿ ಪ್ರಧಾನಿ ಮಗ ಅಂತಾರೆ. ನನ್ನನ್ನು ಹೇಳೋಕ್ಕಾಗತ್ತಾ? ನಾನು ಒಬ್ಬ ಸಾಮಾನ್ಯ ರೈತರ ಮಗ. ಅದರಿಂದ ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಏನೇನು ಮಾತಾಡ್ತಾರೆ ಅದಕ್ಕೆ ಸಂದರ್ಭ ಬಂದಾಗ ಉತ್ತರ ಕೊಡ್ತೀವಿ. ಏನೋ ಪಾಪ ಮಾಡಲಿ ಬಿಡಿ, ಅದಕ್ಕೆ ಯಾಕೆ ನಾವು, ನನಗೇನು ಬೇಜಾರಿಲ್ಲಪ್ಪ ಅವ್ರು ಮಾತಾಡಿದ್ರು. ಈಗ ರೇಟ್ ಕಾರ್ಡನ್ನು ಬಿಡುಗಡೆ ಮಾಡಿದ್ಮೇಲೆ ನಿನ್ನೆ ತೋರಿಸಿದ್ದೀನಲ್ಲ ನಾನುವೇ, 2018ರಲ್ಲಿ 19ರಲ್ಲಿ ಅದೇ ಪ್ರಜಾವಾಣಿನಲ್ಲಿ ಅದೇ ಥರ ಅವ್ರು ಮುಖ್ಯಮಂತ್ರಿ ಆದಾಗ ರೇಟ್ ಕಾರ್ಡು ಏನು ಬಿಡುಗಡೆ ಆಗಿತ್ತು ಅದೇ ಪತ್ರಿಕೆಯಲ್ಲಿ ಈಗ ಬಿಡುಗಡೆ ಆಗಿದೆ. ಸೊ ಅದನ್ನು ತೋರಿಸಿದ್ದೀನಿ, ಅವತ್ತು ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ಈ ಥರ ಆಗಿತ್ತು, ಅದನ್ನೇ ಈಗಲೂ ಇಟ್ಕೊಂಡಿದ್ರ ನಮ್ಮ ಇಲಾಖೆಯನ್ನು ಅವತ್ತಿನ ಸಂದರ್ಭದಲ್ಲಿ ಅಂತ. ಅದರಿಂದ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬೇಡ. ಅವ್ರಿಗೆ ನಾನು ಪದೇ 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 ಮಾಧ್ಯಮದಲ್ಲಾಗಲಿ ಇದರಲ್ಲಾಗಲಿ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಅವ್ರ ಮೇಲೆ ನನ್ನ ಮೇಲೆ ಪ್ರೀತಿ ಇದೆಯೋ, ಸಿಟ್ಟಿದೆಯೋ, ದ್ವೇಷ ಇದೆಯೋ ಅವ್ರಿಗೆ ಬಿಟ್ಟಿದ್ದು. ಸಿಟ್ಟಿದ್ರೂ ಸಂತೋಷ, ಪ್ರೀತಿ ಇದ್ರೂ ಸಂತೋಷ. ಒಂದ್ಸಲಿ ಸ್ನೇಹಿತರು ಅಂದವ್ರೆ, ಒಂದ್ಸಲಿ ಇನ್ನೊಂದು ಥರ ಬೇಸರ ವ್ಯಕ್ತಪಡಿಸ್ತಾರೆ, ಅವ್ರಿಗೆ ಬಿಟ್ಟು ವಿಚಾರ. ನಾನು ಅದ್ರ ಬಗ್ಗೆ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿರೋದ್ರಿಂದ ಮತ್ತೆ ಹೊರಗಡೆ ಚರ್ಚೆ ಮಾಡ್ತೀನಿ. ಸೊ ಅವ್ರಿಗೆಲ್ಲ ನಾನು ಈ ಕುಮಾರಸ್ವಾಮಿ ಬಗ್ಗೆ ಕೇಳಿದ್ರಿ, ಉತ್ತರ ಕೊಟ್ಟೆ. ಪಾಪ ರವೀಂದ್ರ ಶ್ರೀಕಂಠಯ್ಯ ಯಾರು ಇನ್ನೊಬ್ಬ ಬಂದಷ್ಟು ಜನ ಮಾಜಿ MLAಗೆಲ್ಲ ಉತ್ತರ ಕೊಡೋದಕ್ಕೆ ನಂಗೆ ಬೇಕಾದಷ್ಟು ಕೆಲಸ ಇದೆ. ನೀವೇ ಹೇಳಿದ್ರಲ್ಲ ಮಳೆ ಆಗಿಲ್ಲ, ರೈತರ ಸಮಸ್ಯೆ ಅಂತ, ಅದನ್ನು ನೋಡ್ಲಾ, ಇವ್ರಿಗೆ ಉತ್ತರ ಕೊಡೋ ಕೂತ್ಕೊಳ್ಳ ನಡಿ. ಈಗ ಇದು ಕೇಳಿ ನೋಡಿ, ಇಂಥದ್ದು ಯಾರ ಕೇಳಿದ್ರೆ ನಿಜವಾಗ್ಲೂ ನನಗೂ ಒಂದು ಸಮಾಧಾನ ಆಗುತ್ತೆ, ಏನಾದ್ರು ಉತ್ತರ ಹೇಳೋದು. ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರ? ಅವ್ರೇನೋ ಪಾಪ ಈಗ 6 ಜನ ನಾವು ಶಾಶ್ವತವಾಗಿ ಇಲ್ಲಿ ಇರ್ತೀವಿ ಕುಮಾರಸ್ವಾಮಿ ಹೆಸರಲ್ಲಿ, ಜನತಾದಳದ ಹೆಸರಲ್ಲಿ ಅಂತ ಅನ್ಕೊಂಡಿದ್ರು ಜನ. ಈ ಜಿಲ್ಲೆನಲ್ಲಿ 7 ವರ್ಷ 5 ವರ್ಷ ಏನಾಯಿತು ಅಂತ ನೋಡಿ ಇವಾಗ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ಅವ್ರು ಹಂಗೆ ಆಡ್ತಾ ಇದ್ದಾರೆ. ಅವ್ರ ವಿಚಾರ ಬಿಟ್ಬಿಡಿ. ಮಳೆದು ಪ್ರಾಬ್ಲಮ್ ಇದೆ. ಒಂದು ಕಡೆ ಕುಡಿಯೋ ನೀರು ನಮಗೆ ಬೇಕಾಗಿದೆ, ಇನ್ನೊಂದು ಕಡೆ ಕೇಂದ್ರದಲ್ಲಿ ನಿನ್ನೆ ಮಾನಿಟ್ರಿಂಗ್ ಕಮಿಟಿ ಮೀಟಿಂಗ್ ಆಗಿದೆ. ತಮಿಳ್ನಾಡವರು ನೀರು ಕೇಳಿದ್ದಾರೆ. ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ, ತಮಿಳ್ನಾಡಿಗೂ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ರೈತರಿಗೆ ಬೆಳೆದು ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲನೂ ನಾವು ಇನ್ನೊಂದು 2-3 ದಿವಸದೊಳಗಡೆ ನೀರಾವರಿ ಸಚಿವರ ಜೊತೆ, ಮುಖ್ಯಮಂತ್ರಿಗಳ ಜೊತೆ, ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಸೂಕ್ತವಾದ ತೀರ್ಮಾನ. ಈಗ ನಾಲೆಗಳದು ಮೇನ್ ಕೆನಾಲು ರೀಮಾಡರ್ನೈಸೇಷನ್ನು ಮಾಡೋದಕ್ಕೆ ಭಾಳ ವರ್ಷದಿಂದ ಅಪ್ರೂವ್ ಆಗಿ ಒಂದು ಸ್ವಲ್ಪ ಕೆಲಸ ಆಗಿ ನಿಂತಿದೆ. ಅದು ಸಹ ಶಾಸಕರು ಮತ್ತು ಕೆಲವು ರೈತರುಗಳು ಒನ್ಸ್ ಫಾರ್ ಆಲ್ ನೀವು ಟೈಲೆಂಡ್ವರೆಗೂ ಮಾಡಿದ್ರೆ, ಟೈಲೆಂಡು, ಮಳವಳ್ಳಿ ಮತ್ತು ಮದ್ದೂರು, ಕೊಪ್ಪ ಭಾಗಕ್ಕೂ ನೀರು ಬರುತ್ತೆ. ಸೊ ಒನ್ಸ್ ಫಾರ್ ಆಲ್ ಒಂದು 6 ತಿಂಗಳು ನೀವು ತೊಂದರೆ ಆದರೂ ಪರವಾಗಿಲ್ಲ ಮಾಡಿ ಅಂತ ಕೆಲವರ ಅಭಿಪ್ರಾಯ ಇದೆ. ಸೊ ಈಗ ಅದನ್ನೆಲ್ಲ ಮಾಡಬೇಕು ಅಂತ ಅಂದರೆ ನಾವು ಎಲ್ಲ ರೈತರ ಸಂಪರ್ಕ, ರೈತ ಮುಖಂಡರ ಜೊತೆ ಸಂಪರ್ಕ ಮಾಡಬೇಕು, ಶಾಸಕರ ಜೊತೆ ಮಾತಾಡಬೇಕು. ಸೊ ಏನು ಅವ್ರಿಗೆ ರೆಗ್ಯುಲರಾಗಿ ಕೊಡಬೇಕು ಅದನ್ನು ಕೇಳ್ತಾರೆ ಅಷ್ಟೇ. ಅವರು ಇಷ್ಟು ಅಷ್ಟು ಅಂತಲ್ಲ, ರೆಗ್ಯುಲರಾಗಿ ಏನು ಕ್ವಾರ್ಟರ್ಲಿ ಕೊಡೋದಿದೆ ಅದನ್ನು ಕೇಳ್ತಾರೆ. ಈಗ ಬಿಡಲಿಕ್ಕೆ ಕುಡಿಯೋ ನೀರಿಗೇನೆ ಸಮಸ್ಯೆ ಇರೋದ್ರಿಂದ ನಾವು ಇವತ್ತು ಮಳೆ ಈ ಥರ ಇದೆ, ನಾವು ಮುಂದೆ ಈ ಮಂತ್ ಎಂಡ್ಗೆ ಅಥವಾ ನೆಕ್ಸ್ಟ್ ಮಂತ್ ಬೀಳುತ್ತೆ ಅಂತ ಏನು ಅನ್ಕೊಳಕ್ಕಾಗುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಈ 2-3 ದಿವಸದೊಳಗಡೆ ನಾನು ಈ ನೀರಾವರಿ ಸಚಿವರು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಅವರು ಈಗ ಅದು ಈಗ ಅದನ್ನು ಅವ್ರ ವಿಚಾರ. ಮುಖ್ಯ JDS BJPಯವರು ಅಲಯನ್ಸ್ ಆಗ್ತಾರೋ ಮರ್ಜ್ ಆಗ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ಅವ್ರು ಆದಮೇಲೆ ಅವರು ಮುಂದುವರ್ಸ್ತಾರೆ. ನನಗೆ ನಮ್ಮ ಪಾರ್ಟಿ ನಾವು ಹೆಂಗೆ ಸಂಘಟನೆ ಮಾಡಬೇಕು, ಪಾರ್ಲಿಮೆಂಟ್ ಹೆಂಗೆ ಎದುರಿಸ್ಬೇಕು ಅಂತ ನಾವು ತಯಾರಿದ್ವಿ. ಅದಕ್ಕೇನು ನಮಗೆ ತೊಂದರೆ.
ಅದ್ರ ಬಗ್ಗೆ ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ನಮ್ಮ ವಿಶ್ವವಿದ್ಯಾನಿಲಯಗಳು ಸ್ಟಡಿ ಮಾಡ್ತಾ ಇದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಭೂಮಿನಲ್ಲಿ ಯಾವ್ಯಾವ ಹವಾಮಾನಕ್ಕೆ ತಕ್ಕಂತೆ ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಪ್ರೋಸೆಸ್ಸಲ್ಲಿದ್ದೀವಿ. ಅದನ್ನು ನಾವು ಕೃಷಿ ಇಲಾಖೆ ಮಾಡ್ತೀವಿ, ಮಾಡ್ತಾ ಇರ್ಲಿ. ಥ್ಯಾಂಕ್ ಯು.